ಅಧ್ಯಕ್ಷೀಯ ನುಡಿಗಳು ನಮ್ಮ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರಿಂದ. ನಂತರದಲ್ಲಿ ಇಲ್ಕಲ್ ಪೂಜ್ಯರ ಆಶೀರ್ವಚನ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಬೆಳಗ್ಗಿಂದ ನಡೆದಂಥ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮದ ವೇದಿಕೆ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಶ್ರೀಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿದಂಥ ಸಿಂಧನೂರು ಶಾಸಕರು ಹಿರಿಯರು ಆದಂಥ ಬಾದರ್ಲಿ ಅಂಪನಗೌಡ ಸಾಹೇಬರಿಗೂ, ಮಾಜಿ ಶಾಸಕರು ಸಹೋದರು ಆದಂಥ ವೆಂಕಟರಾವ್ ನಾಡಗೌಡವ್ರಿಗೂ, ನಮ್ಮ ಬ್ಯಾಗೋಡ್ ಬಸವನಗೌಡ ಸಾಹೇಬರಿಗೂ, ನಮ್ಮ ಶರಣಗೌಡ ಬಯ್ಯಾಪುರವ್ರಿಗೂ, ಶಂಕರಪ್ಪ ಸಾಹೇಬರಿಗೂ, ಶಾಂತಪ್ಪಣ್ಣನವ್ರಿಗೂ, ರವಿ ಬೋಸರಾಜ್ ಅವ್ರಿಗೂ, ನಮ್ಮ VC ಸಾಹೇಬರು ರಾಯಚೂರಿನ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಸಾಹೇಬರಿಗೂ, ಪ್ರತಾಪ್ ಗೌಡ್ರಿಗೂ, ಮತ್ತು ವಿಶೇಷವಾಗಿ ಇವತ್ತಿನ ಸಭೆಯನ್ನು ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರು ಹಿರಿಯರು ಸಹೋದರ ಅಂತ ಶರಣಬೊಪ್ಪಲ್ ನಾಡಗೌಡವ್ರಿಗೂ, ಬಸವ ಸಮಿತಿಯ ಅಧ್ಯಕ್ಷರು ಹಿರಿಯರು ಆದಂಥ ರಾಚನಗೌಡ ಕೋಲೂರಣ್ಣನವ್ರಿಗೂ, ಮತ್ತು ವೀರಶೈವ ಮಹಾಸಭಾದ ಅಧ್ಯಕ್ಷರು ಸಹೋದರಂತ ಚಂದ್ರಶೇಖರ್ ಮಿರ್ಜಾಪುರಣ್ಣನವ್ರಿಗೂ, ಮತ್ತು ಈ ಒಂದು ಸಭೆಯಲ್ಲಿ ಬೆಳಗ್ಗಿನಿಂದ ಬಸವ ಮಂಟಪ ಯಾವ ರೀತಿ ಇತ್ತು ಅದೇ ರೀತಿ ಎಲ್ಲ ಸಮಾಜದ ಅಧ್ಯಕ್ಷರು ಭಾಗವಹಿಸ್ತಿದ್ದಾರೆ. ನಮ್ಮ ಶಾಂತಪ್ಪಣ್ಣವರು ಆದಿಯಾಗಿ, ಶಂಕರಪ್ಪ ಸಾಹೇಬರಿಗೂ, ನಮ್ಮ ಪ್ರತಾಪ್ ಗೌಡಣ್ಣನವರು, ನಮ್ಮ ಬ್ರಹ್ಮ ಗಣೇಶ್ ನಮ್ಮ ವಿಶ್ವಕರ್ಮ ಸಮಾಜದವ್ರಿಗೂ, ನಮ್ಮ ಒಡ್ಡರ ಸಮಾಜ ಬೋಯಿ ಸಮಾಜದ ಅಧ್ಯಕ್ಷರಂತ ನಾರಾಯಣ ಸ್ವಾಮಿಯವರು, ನಮ್ಮ ಈಡಿಗೆ ಸಮಾಜ ಅಧ್ಯಕ್ಷರಂತ ನರಸನಗೌಡವ್ರಿಗೂ, ನಮ್ಮ ಲಕ್ಷ್ಮಣ್ ಮೇದಾರ್ ಸಮಾಜ ಅಧ್ಯಕ್ಷರು ಅವರು ಬಂದಿದ್ದರು, ನಮ್ಮ ಶಾಂತಪ್ಪಣ್ಣವರು ಬಂದಿದ್ದಾರೆ, ಮತ್ತು ರುದ್ರಪ್ಪಣ್ಣವರು ಜಿಲ್ಲಾಧ್ಯಕ್ಷರು, ವಿಶೇಷವಾಗಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಜಿಲ್ಲಾಧ್ಯಕ್ಷರು, ಮತ್ತು ಎಲ್ಲ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಹಿರಿಯರು, ನಮ್ಮ ನಾಗರಾಜ್ ಮಸ್ಕೇಣ್ಣನವ್ರಿಗೂ, ಚುಕ್ಕಿ ಸೂಗಪ್ಪಣ್ಣವ್ರಿಗೂ, ಜಾಡಲಿನಿ ಶರಣಪ್ಪಣ್ಣನವ್ರಿಗೂ, ನಮ್ಮ ಅಣ್ಣನವ್ರಿಗೂ, ನಮ್ಮ ಮೇಟಿ ಶರಣಪ್ಪಣ್ಣನವ್ರಿಗೂ, ನಮ್ಮ ಶಿವಶರಣಪ್ಪ ಡಾಕ್ಟ್ರಿಗೂ, ಮತ್ತು ವಿಶೇಷವಾಗಿ ಎಲ್ಲರಿಗೂ ವೇದಿಕೆ ಮೇಲಿದ್ದಂಥ ಅವರಿವರೆನ್ನದೇ ಎಲ್ಲರಿಗೂ, ಮತ್ತು ವಿಶೇಷವಾಗಿ ತಾಯಂದರು ಇವತ್ತು ಎಲ್ಲ ಬಸವ ವಚನಗಳನ್ನು ರಾಯಚೂರಿನ ಎಲ್ಲ ಗಾಳಿಗಳಲ್ಲಿ ಎಷ್ಟು ದಿನ ಇರ್ತದೋ ಬಹುಶಃ ಇದು ಇತಿಹಾಸದಲ್ಲಿ ನಮ್ಮ ರಾಯಚೂರಿನ ಗಾಳಿಯಲ್ಲಿ ಬಸವ ವಚನಗಳು ಯಾವತ್ತಿಗೂ ಇರುವಂತೆ ಮಾಡಿದಂಥ ಎಲ್ಲ ತಾಯಂದ್ರಿಗೂ, ಈ ಭಾಗವಹಿಸಿದಂಥ ಎಲ್ಲ ತಾಯಂದ್ರಿಗೂ ಮತ್ತು ಬಸವ ಭಕ್ತಾದಿಗಳಿಗೆ ಎಲ್ಲರಿಗೂ ನಿಜವಾಗ್ಲೂ ವಿಶೇಷವಾದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಸಮಾರಂಭವನ್ನು ಕಳೆದ ಒಂದು ತಿಂಗಳಿಂದ ವಿಶೇಷವಾಗಿ ಸಂಘಟಿಸುವಂಥ ಕೆಲಸ ನಮ್ಮ ಸಂಯೋಜಕರಾದಂಥ ನಾಗನಗೌಡಣ್ಣನವರು ಎಲ್ಲ ಸಮಾಜದ ಎಲ್ಲ ಬಾಂಧವರನ್ನು ಮತ್ತು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಮಾಡಿದ್ದಾರೆ. ವಿಶೇಷವಾಗಿ ಅವ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳಿ, ಇಲ್ಲಿಗೆ ನಾವು ಬಸವ ಅಭಿಯಾನವನ್ನು ಕೈ ಬಿಡಬಾರ್ದು. ಇವತ್ತು ಶ್ರೀಗಳು ಬೇರೆ ಊರಿಗೆ ಹೋಗಿ ಬೇರೆ ಜಾಗದಲ್ಲಿ ಆ ಒಂದು ಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ರು ನಾವು ಇಲ್ಲಿ ಈ ಊರಿನಲ್ಲಿದ್ದಂಥವ್ರು ನಾವು ಬಸವ ವಚನಗಳನ್ನು ಬಸವ ತತ್ವಗಳನ್ನು ಸಾಮಾನ್ಯ ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಭೆ ಬಹಳ ಅರ್ಥಪೂರ್ಣವಾಗಿರ್ತದಂಥೇಳಿ ನಮ್ಮೆಲ್ಲರ ಆಶೀರ್ವಾದ ಬಸವ ಸಮಾಜಕ್ಕೆ ಇರಬೇಕು. ಶಾಂತಪ್ಪಣ್ಣವ್ರು 12ನೇ ಶತಮಾನದಲ್ಲಿ ಏನು ಬಸವಣ್ಣವರು ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿದ್ರು, ಇವತ್ತು ನಮ್ಮನ್ನು ಎಲ್ಲ ಸಮಾಜಗಳು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಅಧ್ಯಕ್ಷೀಯ ಮಾತುಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈಗ ಆಶೀರ್ವಚನ ಪೂಜ್ಯರಿಂದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಪೂಜ್ಯರು ತಮ್ಮ ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಗೌರವಪೂರ್ವಕ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ, ಎಲ್ಲ ನಾಯಕರಿಗೂ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ,
ನಾನೇನು ಹೆಚ್ಚು ಮಾತಾಡೋದಿಲ್ಲ. ಆದರೆ ನಮಗೊಂದು ಸಂತೋಷ ಏನಾಗ್ಯದಂದರೆ, ಬಹುತೇಕ ನಾವು ಬಾಗೇವಾಡಿ ಹಿಡ್ಕೊಂಡು ಈ ರಾಯಚೂರುವರೆಗೆ ಎಲ್ಲ ಸಭೆ ಮಾಡಿದ್ದೀವಿ. ಎಲ್ಲ ಪಕ್ಷದವರು ಸೇರಿದ್ದು ಎಲ್ಲಿ ಅಂದ್ರೆ ರಾಯಚೂರದಲ್ಲಿ ಮಾತ್ರ. ಇಷ್ಟೊಂದು ಜನನಾಯಕರು ಯಾವುದೇ ಭೇದ ಭಾವ ಇಲ್ಲದೇ ಆ ಮೂಲೆಯಿಂದ ಈ ಮೂಲೆಯವರೆಗೆ ಜನನಾಯಕರು ಸೇರಿದಾರಲ್ಲ, ಇದೊಂದು ರಾಯಚೂರಿನ ಒಂದು ವೈಶಿಷ್ಟ್ಯ ಕಾರ್ಯಕ್ರಮ ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಇವತ್ತು ನಡೀತು. ಏನಂದ್ರೆ, ನಾವು ಮೆರವಣಿಗೆ ಹೋಗೋ ಕಾಲಕ್ಕೆ ಡಸ್ಟ್ ಬರ್ತಾ ಇತ್ತು, ಎಲ್ಲರೂ ನಡೀತಾ ಇದ್ದಾಗ ಧೂಳು ಬರ್ತಾ ಇತ್ತು. ಆದರೆ ಮೇಘರಾಜ ಬಸವಣ್ಣನ ಕೃಪೆಯಿಂದ ಎಲ್ಲರಿಗೆ ಧೂಳು ಬರ್ಲತ್ತದಂತ 4 ಹನಿ ಮಳೆ ಬಿದ್ದು ಆ ರೋಡೆಲ್ಲ ಚಳಿ ಹೊಡೆದಂಗೆ ಆಯಿತು. ಅದಕ್ಕೆ ಆ ಬಸವಣ್ಣನವರ ಒಂದು ಪವಾಡ ರಾಯಚೂರದಲ್ಲಿ ಆಯಿತು. ಇನ್ನೊಂದು ಏನು ಅಂದರೆ, ಎಲ್ಲ ಕಡೆ ಮೆರವಣಿಗೆ ಬಸವಣ್ಣನ ಸರ್ಕಲ್ದಿಂದ ಕಾರ್ಯಕ್ರಮ ಸ್ಥಳಕ್ಕೆ ಬರ್ತದೆ. ಆದರೆ ಇಲ್ಲಿ ಕಾರ್ಯಕ್ರಮ ಸ್ಥಳದಿಂದ ಬಸವಣ್ಣ ಸ್ಥಳಕ್ಕೆ ಹೋಗಿ ಬಸವಣ್ಣನ ಸ್ಥಳದಿಂದ ಮತ್ತೆ ಕಾರ್ಯಕ್ರಮ ಸ್ಥಳಕ್ಕೆ ಬಂದಿದ್ದಂದ್ರೆ ರಾಯಚೂರು ಜಿಲ್ಲೆನೇ. ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಕಾರ್ಯಕ್ರಮ ಭಾಳ ಉತ್ಸಾಹದಿಂದ ಇದಕ್ಕೆ ನಮ್ಮ ಸಂತೆಕೆಲ್ಲೂರು ಪೂಜ್ಯರು, ಲಿಂಗಸೂರು ಪೂಜ್ಯರು, ನಮ್ಮ ಎಲ್ಲ ಈ ಭಾಗದ ಎಲ್ಲ ಪೂಜ್ಯರಿಗೆ, ಎಲ್ಲ ನಾಯಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇಲ್ಲಿ ಒಂದು ಮಾತು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲೆಲ್ಲ ಬೇರೆ ಬೇರೆ ಪಕ್ಷದವರು ಮಾಜಿ ಶಾಸಕರಿದ್ದೀರಿ, ಈ ಸದ್ಯದ ಶಾಸಕರಿದ್ದೀರಿ, BJP ಶಾಸಕರಿದ್ದೀರಿ, ಎಲ್ಲ ಪಕ್ಷದವರು ಇರೋದರಿಂದ ನಾನೊಂದು ತಮಗೆಲ್ಲ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಏನು ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಅದಕ್ಕೆ ನಾವು ಮೊಟ್ಟ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಸಾಂಸ್ಕೃತಿಕ ನಾಯಕ ಘೋಷಣೆಯಾಗಿ ಇರಬಾರ್ದು. ಬಸವಣ್ಣನ ವಿಚಾರಧಾರೆಗಳು ಆ ಯುವಕರಲ್ಲಿ, ಮಕ್ಕಳಲ್ಲಿ ಅವು ಆ ಪ್ರಜ್ಞೆ ಜಾಗೃತಿ ಆಗಬೇಕು. ಅದನ್ನು ಜಾಗೃತಿ ಆಗಬೇಕಾದ್ರೆ ಬಸವಣ್ಣನ ವಿಚಾರಧಾರೆಗಳು ಪಠ್ಯಕ್ರಮದಲ್ಲಿ ಸೇರಬೇಕು, ಪಠ್ಯಕ್ರಮದಲ್ಲಿ ಅಳವಡಿಸ್ಬೇಕು. ನಾವು ಪಠ್ಯಕ್ರಮ ಅಂದ ಕೂಡಲೇ ಕನ್ನಡ ಪಾಠದಾಗ ಒಂದು ಬಸವಣ್ಣವ್ರ ಚರಿತ್ರೆ ಹಾಕ್ರೆ ಅದು ಅಲ್ಲಿ ಪೂರ್ಣ ಅಲ್ಲ. ಈಗಾಗಲೇ ನಮ್ಮ ಸಾದರ್ ಅವ್ರು ಹೇಳಿದ್ರು, ಬಸವಣ್ಣನವರ ರಾಜಕೀಯ ವಿಚಾರಗಳು ಅಂತ ಹೇಳಿದ್ರು. ಹಾಗೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ ಇವೇನು ನಮ್ಮ ಮಕ್ಕಳು BAದಲ್ಲಿ PUCಯಲ್ಲಿ ಏನು ಓದ್ತಾರಲ್ಲ, ಅಲ್ಲಿ ಆ ಬಸವಣ್ಣನವರ ಆರ್ಥಿಕ ವಿಚಾರಗಳು, ಪ್ಲೇಟೋ ಇರ್ತದೆ, ಅರಿಸ್ಟಾಟಲಿಂದ ಇರ್ತದೆ, ಮತ್ತು ಬೇರೆ ಬೇರೆ ಎಕನಾಮಿಕ್ಸ್ ಇದ್ದವ್ರದ್ದು ಇರ್ತದೆ. ಆದರೆ ಬಸವಣ್ಣನ ಆರ್ಥಿಕ ವಿಚಾರಗಳು ಇರೋಂಗಿಲ್ಲ, ಬಸವಣ್ಣನವರ ಸಾಮಾಜಿಕ ವಿಚಾರಗಳು ಇರೋಂಗಿಲ್ಲ, ಬಸವಣ್ಣನ ಸಮಾಜಶಾಸ್ತ್ರ ವಿಚಾರಗಳು ಇರೋಂಗಿಲ್ಲ. ಅದಕ್ಕೆ ತಾವೆಲ್ಲರೂ ಮನಸ್ಸು ಮಾಡಿ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಹೇಳಿ ಪಠ್ಯಕ್ರಮದಲ್ಲಿ ಅಳವಡಿಸಿ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ನೀತಿಶಾಸ್ತ್ರ ಇವೆಲ್ಲದರಲ್ಲಿ ಬಸವಣ್ಣನ ವಿಚಾರಧಾರೆಗಳನ್ನು ಅಳವಡಿಸಿದ್ರೆ ಇಂದಿನ ಯುವಕರಿಗೆ ಆ ಬಸವ ತತ್ವ ವಿಚಾರಗಳನ್ನು ತಿಳ್ಕೊಲಿಕ್ಕೆ ಸಾಧ್ಯ ಆಗ್ತದ ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು CBSE ಪಠ್ಯದಲ್ಲಿ ಒಂದೂ ಬಸವಣ್ಣನ ವಿಚಾರ ಇಲ್ಲ, ಬರೀ ಎಲ್ಲ ಬೇರೆ 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 ಇರ್ತದೆ. ಅದಕ್ಕೆ ನಮ್ಮ ಮಕ್ಕಳೆಲ್ಲ ಈ ಕರ್ನಾಟಕದ ಬಹುಸಂಖ್ಯಾಕ ಮಕ್ಕಳು, ಬಹುತೇಕ ಅರ್ಧದಷ್ಟು ಮಕ್ಕಳು CBSE ಪಠ್ಯಕ್ರಮವನ್ನು ಓದ್ತಾ ಇದ್ದಾರೆ. ಆ CBSE ಪಠ್ಯದಲ್ಲಿನೂ ಬಸವಣ್ಣನ ವಿಚಾರವನ್ನು ಅಳವಡಿಸ್ಬೇಕಂತ ತಿಳ್ಕೊಂಡು ತಾವು ಸರ್ಕಾರದವರು ಅದನ್ನು
ಠರಾವ್ ಪಾಸ್ ಮಾಡಿ ಮೇಲೆ ಕೇಂದ್ರ ಸರ್ಕಾರ ಕಳಿಸಿದ್ರೆ ಅದು ಪ್ರಭಾವ ಬೀರ್ತದೆ. ನಮ್ಮಂಥವ್ರು ಹೇಳಿದ್ರೆ ಯಾರೂ ಕೇರ್ ಮಾಡಲ್ಲ. ತಾವು ವಿಧಾನಸಭೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಹೋಯ್ತಂದ್ರೆ ಆ CBSE ಪಠ್ಯಕ್ರಮದಲ್ಲಿನೂ ಬಸವಣ್ಣನ ವಿಚಾರಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ತಾವು CBSE ಪಠ್ಯಕ್ರಮದಲ್ಲಿ ಬಸವಣ್ಣನ ವಿಚಾರಗಳನ್ನು ಅಳವಡಿಸಬೇಕು. ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ ಇದರಲ್ಲಿನೂ ಬಸವಣ್ಣನ ವಿಚಾರಗಳನ್ನು ನಾವು ಅಳವಡಿಸಬೇಕು. ಅಂದಾಗ ನಮ್ಮ ಯುವಕರಲ್ಲಿ ಬಸವ ಪ್ರಜ್ಞೆ ಜಾಗೃತ ಆಗ್ತದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಬಸವ ಪ್ರಜ್ಞೆ ಜಾಗೃತ ಆಗ್ತದೆ. ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಕಳಕಳಿಯಿಂದ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಕೊನೆಯ ವಿಚಾರವನ್ನು ಹೇಳ್ತೀನಿ. ನಮ್ಮ ಬುದ್ಧ ಜಯಂತಿ ರಾಷ್ಟ್ರಾದ್ಯಂತ ಆಗ್ತದೆ, ಮಹಾವೀರ ಜಯಂತಿ ರಾಷ್ಟ್ರಾದ್ಯಂತ ಆಗ್ತದೆ, ಗುರುನಾನಕ್ ಜಯಂತಿ ರಾಷ್ಟ್ರಾದ್ಯಂತ ಆಗ್ತದೆ. ಅದೇ ರೀತಿ ಬಸವ ಜಯಂತಿನೂ ಕೇಂದ್ರ ಸರ್ಕಾರಕ್ಕೆ ತಾವು ಶಿಫಾರಸು ಮಾಡಿದ್ರೆ ಬಸವ ಜಯಂತಿನೂ ಭಾರತ ಸರ್ಕಾರದಿಂದ ಘೋಷಣೆ ಮಾಡಿದ್ರೆ ಎಲ್ಲ ರಾಜ್ಯಗಳಲ್ಲಿ ಬಸವ ಜಯಂತಿ ಆಗ್ತದ ಅಂತ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಂಡು ಅದನ್ನು ಈ 3-4 ಮಾತುಗಳನ್ನು ತಾವು ಪಕ್ಷಾತೀತವಾಗಿ ಎಲ್ಲರೂ ತಾವು ಕಳಿಸ್ಕೊಟ್ರೆ ಖಂಡಿತವಾಗಿಯೂ ಈ ಆಲೋಚನೆ ಸರ್ಕಾರ ಮಾಡ್ತದಂತನ್ನುವಂಥ ಭರವಸೆಯನ್ನಿಟ್ಟು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ಇಲ್ಲಿ ಎಲ್ಲರಿಗೂ ಅಪ್ರತ್ಯಕ್ಷವಾಗಿ ದುಡಿದಂಥ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳಿ ಈಗ ಇಲ್ಕಲ್ ಅಪ್ಪುಗಳವರು ಇನ್ನೊಂದು ಕಳಕಳಿಯಿಂದ ಕೇಳ್ತೀವಿ, ಎಲ್ಲರಿಗೂ ಕೇಳ್ತಾ ಇದ್ದೀವಿ ಮತ್ತು ಎಲ್ಲ ನಾಯಕರಿಗೂ ಕೇಳ್ತಾ ಇದ್ದೀವಿ. ಅಕ್ಟೋಬರ್ 5ನೇ ತಾರೀಕಿಗೆ ಬೆಂಗಳೂರಿಗೆ ತಾವೆಲ್ಲರೂ ಬರಬೇಕು. ಇಲ್ಲಿದ್ದವರೆಲ್ಲ ನಾಯಕರಲ್ಲಿ ಒಂದು ಇದು ಮಾಡ್ಕೋತೀನಿ. ತಾವು 1, 2 ಹಿಂಗೆ ಅವ್ರಿಗೆ ಕ್ರೋಸರ್ಗಳು ಕೊಟ್ಟರೆ ಸಾಮಾನ್ಯ ಜನರೂ ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಅದ ಅಂತ ನಾನೆಲ್ಲರೂ ತಮಗೆಲ್ಲ ಕೇಳ್ಕೊಳ್ತೀನಿ. ತಾವು ಒಬ್ಬೊಬ್ರಿಗೆ 1, 2, 3 ಕ್ರೋಸರ್ಗಳು ಏನಾರ ವಾಹನ ಸೌಕರ್ಯ ಮಾಡಿಕೊಟ್ರೆ ಎಲ್ಲರೂ ಸಾಮಾನ್ಯ ಜನ, ಹಳ್ಳಿ ಜನ ಬರಲಿಕ್ಕೂ ಸಾಧ್ಯ ಅದ. ಅದಕ್ಕೆ ತಾವು ಎಲ್ಲರೂ ಸಮೇತ ಬೆಂಗಳೂರಿಗೆ ಬರುವ ಸಂಕಲ್ಪ ನೀವು ಮಾಡಿದ್ರೆ ನಾವು 1 ತಿಂಗಳು ಎಲ್ಲ ಮಠದ ಕಾರ್ಯಗಳು, ಪೀಠಗಳು, ಕೆಲಸಗಳು ಎಲ್ಲ ಬಿಟ್ಟು ತ್ಯಾಗ ಮಾಡಿ ನಾವು 1 ತಿಂಗಳು ಇದರಲ್ಲಿ ಸಮಯ ಕೊಡ್ತಾ ಇದ್ದೀವಿ. ಬೆಂಗಳೂರಿನ ಕಾರ್ಯಕ್ರಮ ತಾವೆಲ್ಲರೂ ಯಶಸ್ವಿ ಮಾಡಿದ್ರೆ ನಮ್ಮ ಶ್ರಮ ಸಾರ್ಥಕ ಆಗ್ತದಂತ ನಾನು ಕೇಳಿಕೊಂಡು ನಾನು 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಸದ್ಭಕ್ತರಿಗೆ ಆಶೀರ್ವಚನ ಮಾಡಿದ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳು. ಇದೀಗ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಮಹಾಸ್ವಾಮಿಗಳು ಚಿತ್ತರಗಿ ವಿಜಯ ಮಾಂತೇಶ್ವರ ಮಠ ಇಳಕಲ್ ಇವರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪುರಸರವಾಗಿ ಪಡಮಟ್ಟು ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನದ ರಾಯಚೂರು ನಡೀತಕ್ಕಂಥ ಈ ಬೃಹತ್ ಸಮಾರಂಭದ ಸಾನ್ನಿಧ್ಯನ ವಹಿಸಿದ ಸಮಸ್ತ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಪಕ್ಷದ ಎಲ್ಲ ಜನನಾಯಕರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಈ ವ್ಯವಸ್ಥೆಯನ್ನು ಬಹಳ ಕಷ್ಟಪಟ್ಟು ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳ ಶರಣರಿಗೆ ಭಕ್ತಿಯಿಂದ ನೆನೆದು ಇಲ್ಲಿರೋದು ಎಲ್ಲ
ಪೂಜ್ಯ ತಾಯಂದ್ರಲ್ಲಿ, ಶರಣರಲ್ಲಿ, ಭಕ್ತಿಯ ಶರಣಾರ್ಥಿಗಳು. ಇವತ್ತು ರಾಯಚೂರಿನಲ್ಲಿ ನಮ್ಮ ಬಾಲ್ಕಿ ಅಪ್ಪಗಳು ಹೇಳ್ದಂಗೆ ಇವತ್ತು ಅತ್ಯಂತ ಬೃಹತ್ವಾದಂಥ ಒಂದು ಸಮಾವೇಶ, ಇಡೀ ಇತಿಹಾಸದಲ್ಲಿನೇ ಇಷ್ಟು ಅದ್ಧೂರಿಯಾದಂಥ ಒಂದು ಸಮಾರಂಭ ಯಾವಾಗಲೂ ಬಸವಾದಿ ಶರಣರ ಕುರಿತು ನಡೆದಿಲ್ಲ ಕನ್ನಡ ನಾಡಿನಲ್ಲಿ. ಇವತ್ತು ಆ ಒಂದು ಅತ್ಯಂತ ಶುಭೋದಯದ ಕಾಲ ಇದು. ಎಲ್ಲ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಅಂದರೆ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರಿಂದ ಹಿಡ್ಕೊಂಡು ಪಂಡಿತಾರಾಧ್ಯ ಅಪ್ಪಗಳು, ಬಾಲ್ಕಿ ಅಪ್ಪಗಳು, ಎಲ್ಲ ನಮ್ಮ ಹುಲಸೂರು ಅಪ್ಪಗಳು, ಹಿಂಗೆ ಹುಬ್ಬಳ್ಳಿ ಅಪ್ಪಗಳು, ಮುರುಘರಾಜೇಂದ್ರ, ನಮ್ಮ ಬೆಕ್ಕಿನ ಕಲ್ಲಮಠದ ಅಪ್ಪಗಳು, ಹಿಂಗೆ ಎಲ್ಲ ಪರಮ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಮತ್ತು ಎಲ್ಲ ಮಹಾಪೂಜ್ಯರುಗಳು ಸನ್ನಿಧಿಯಲ್ಲಿ ಇವತ್ತು ಇಡೀ ಕರ್ನಾಟಕಾದ್ಯಂತ ಒಂದು ಅಭಿಯಾನ ಏನು ಹೊರಟಿದೆ, ಅದು ಬಸವಣ್ಣನವರ ನೈಜ ತತ್ವಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಒಂದು ಏಕೈಕವಾದಂಥ ಉದ್ದೇಶವನ್ನಿಟ್ಟುಕೊಂಡು ಇವತ್ತಿನ ದಿವಸ ಈ ಕಾರ್ಯ ನಡೆದಿರುವುದೊಂದು ಶುಭೋದಯದ ಸಂಕೇತ. ಇದಕ್ಕೆಲ್ಲ ಸಮಾಜದ ಒಂದು ಸೌಭಾಗ್ಯ ಇದು. ಇನ್ನು ಎರಡನೇದ್ದೇನಪ್ಪ ಅಂತಂದರೆ, ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲ ಸಂಘ ಸಂಸ್ಥೆಗಳು, ಇವತ್ತು ಲಿಂಗಾಯತ ಜಾಗತಿಕ ಮಹಾಸಭಾ, ಕದಳಿ ವೇದಿಕೆ, ಶರಣ ಸಾಹಿತ್ಯ ಪರಿಷತ್ತು, ಬಸವ ಕೇಂದ್ರ, ರಾಷ್ಟ್ರೀಯ ಬಸವದಳ, ವೀರಶೈವ ಲಿಂಗಾಯತ ಮಹಾಸಭಾ, ಹಿಂಗೇನು ಎಲ್ಲ ಸಂಘ ಸಂಸ್ಥೆಗಳು, ಸುಮಾರು 25-30 ಸಂಘ ಸಂಸ್ಥೆಗಳು ಇವತ್ತೆಲ್ಲರೂ ಸೇರಿ ಇದನ್ನು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತು ಆ ಕಾರ್ಯಕ್ರಮದಲ್ಲಿ ದುಡಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ದುಡಿದಂಥ ನಮ್ಮ ಸಂತೇಕೆಲ್ಲೂರಿನ ಪರಮ ಪೂಜ್ಯ ಗುರುಬಸವ ಸ್ವಾಮಿಗಳು, ಲಿಂಗಸೂರಿನ ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ನಮ್ಮ ಚಿಕ್ಕಸುಗೂರಿನ ಪರಮ ಪೂಜ್ಯ ಲಿಂಗಳೇಶ್ವರದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಲಿಂಗಳೇಶ್ವರದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಎಲ್ಲ ಆದಿಯಾಗಿ ಅವರಿಗೆ ಒಕ್ಕೂಟದ ವತಿಯಿಂದ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಮೂರನೇದೇನಪ್ಪ ಅಂತಂದ್ರೆ, ನಮ್ಮ ಬಾಲ್ಕಿ ಅಪ್ಪಗಳು ಹೇಳ್ದಂಗೆ 5ನೇ ತಾರೀಕಿನ ದಿವಸ ಅರಮನೆ ಮೈದಾನ, ಗಾಯತ್ರಿ ಮೈದಾನ, ಅರಮನೆ ಮೈದಾನದಲ್ಲಿ 4 ಗಂಟೆ ಅದಾವು, ಅದರಲ್ಲಿ ಗಾಯತ್ರಿ ಮಂಟಪ ಅರಮನೆ ಮೈದಾನದಲ್ಲಿ ಬೆಳಗ್ಗೆ 10 ಒಂದು ಸಮಾರಂಭ ನಡೀತೈತಿ. ಅದಕ್ಕಾಗಿ ತಮಗೇನದೊಂದು ಐತಿಹಾಸಿಕವಾದಂಥ ಸಮಾರಂಭ, ಅದಕ್ಕಾಗಿ ಇದೊಂದು ಧಾರ್ಮಿಕವಾದಂಥ ಸಮಾರಂಭ. ಅದಕ್ಕಾಗಿ ಬಸವಣ್ಣನ ಮೇಲೆ ನಾವೆಲ್ಲ ಭಾಳ ಭಕ್ತಿಯನ್ನಿಟ್ಟಂಥವ್ರು. ಅದಕ್ಕೆ ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಬರಬೇಕು. ಅವತ್ತೇನು ಟ್ರೈನ್ ಏನಾದರೂ ರಿಸರ್ವೇಷನ್ ಮಾಡಿಸೋದಿತ್ತಂದ್ರೆ 1 ತಿಂಗಳ ಮುಂಚಿತ ಕರೆಕ್ಟ್ 5ನೇ ತಾರೀಕು ಐತಿ. ಇವತ್ತು ಮುಂದಿನ ತಿಂಗಳು 5ನೇ ತಾರೀಕು ಐತ್ರಿ ಸೆಂಡ್ರೆ. ಅದಕ್ಕೆ 1 ತಿಂಗಳು ಏನೈತಲ್ಲ ಅಡ್ವಾನ್ಸ್ ಆಗಿ ತಾವೇನಿದೆ ಟ್ರೈನ್ ಬುಕ್ ಮಾಡಿರಿ, ಬಸ್ ಬುಕ್ ಮಾಡಿರಿ, ಇಲ್ಲಾಂದ್ರೆ ಒಂದು ಕ್ಯಾಬ್ ಮಾಡಿರಿ, ಕಾರ್ ಮಾಡಿರಿ ಅಥವಾ ಬಸ್ ಮಾಡಿರಿ, ಏನಾದರೂ ಒಂದು ಮಾಡಿಕೊಂಡು ವ್ಯವಸ್ಥಿತವಾಗಿ ತಾವು ದಯಮಾಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಇನ್ನು ನಮ್ಮ ಶರಣರೇ ಹೇಳ್ದಂಗೆ ಒಂದು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜದ ಭಾಳ ಗಟ್ಟಿಯಾಗಿದೆ, ಎಲ್ಲ ಧರ್ಮಗಳು ಭಾಳ ಗಟ್ಟಿಯಾಗಿದ್ದಾವೆ. ಇವತ್ತು ಲಿಂಗಾಯತರಂತ ನಾವೇನು ಕರಿತೀವಿ, ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು, ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ನಾವೇನು ಕರಿತೀವಿ. ಇವತ್ತು ನಮ್ಮ ಸಮಾಜ ಹೆಂಗಾಗೈತೆ ಅಂತಂದ್ರೆ, ನಿಮಗೆ ಹಂಗೆ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಿರಿ, ಸುಮ್ಮನೆ ಆಲೋಚನೆಯನ್ನು ಮಾಡಿರಿ. ಸುಮಾರು 100 ವರ್ಷಗಳ ಹಿಂದೆ, ಅದಕ್ಕಿಂತಲೂ ಹಿಂದೆ ಈ ಲಿಂಗಾಯತ ಸಮಾಜದಲ್ಲಿ ದೊಡ್ಡ ದೊಡ್ಡ ಫ್ಯಾಮ್ಲಿಗೆ 500 ಎಕರೆ, 200 ಎಕರೆ, 300 ಎಕರೆ ಜಮೀನಿದ್ದು, 200 ಎಕರೆ, 500 ಎಕರೆ, 1000 ಎಕರೆ ಜಮೀನಿದ್ದು. ಆದರೆ ಅದೇ ಫ್ಯಾಮ್ಲಿಗೆ 50 ಎಕರೆ ಸಹಿತ ಇಲ್ಲಿ ಇವತ್ತಿನ ದಿವಸ ಅದು ಡಿವೈಡ್ ಆಗಿ ಹೋಗ್ಬಿಟ್ಟೈತಿ. ಅಂದರೆ ನಮ್ಮದು ಲಿಂಗಾಯತ ಸಮಾಜ ಕೃಷಿ ಪ್ರಧಾನ ಸಮಾಜ. ಆದರೆ ಆ ಕೃಷಿನೂ ಕೂಡ ಏನಾಗೈತೆ ಅಂದ್ರೆ 50 ಎಕರೆ ಇದ್ದವ್ರಿಗೆ 5 ಎಕರೆ ಇಲ್ಲ ಈಗ. ಹಂಗೆ ಕೃಷಿ ಪ್ರಧಾನ ಸಮಾಜ ಕಡಿಮೆ ಆಕ್ಕೋಂತ ಬಂದೈತಿ. ಈಗ ಲಿಂಗಾಯತರು ಹೊಲಗಳೆಲ್ಲ ಕಡಿಮೆ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಮಠದ ಹೊಲಗಳು ಉಳುವನೆ ಒಡೆಯ ಅನ್ನುವಂಥ ಏನು ಕಾನೂನು ಬಂತು. ಅವಾಗ ಎಲ್ಲ ಲಿಂಗಾಯತರ ಹೊಲಗಳೆಲ್ಲ ಹೋಗಿಬಿಟ್ಟವು. ಎಲ್ಲ ಗೌಡರು, ದೇಸಾಯರು, ದೇಶಪಾಂಡ್ರಿದ್ದು ಎಲ್ಲ ಹೊಲ ಹೋಗಿಬಿಟ್ಟವು. ಅದಕ್ಕೆ ಕೃಷಿಯಿಂದನೂ ಕೂಡ ಇವತ್ತು ಲಿಂಗಾಯತ ಸಮಾಜ ಬಹಳ ವೀಕ್ ಆಗೈತಿ. ಇನ್ನು ಎರಡನೇದ್ದೇನಪ್ಪ ಅಂತಂದ್ರೆ, ಸುಮಾರು 50 ವರ್ಷದಿಂದ
ಒಂದು 60-70 ವರ್ಷದಿಂದ ನೀವು ನೋಡ್ರಿ, ಆಲೋಚನೆಯನ್ನು ಮಾಡಿರಿ. ಇಡೀ ಮಾರ್ಕೆಟ್ನಲ್ಲಿ, ಎಲ್ಲ ಊರಿನ ಮಾರ್ಕೆಟ್ನಲ್ಲಿ ಲಿಂಗಾಯತರದೇ ಅಂಗಡಿಗಳಿದ್ದು, ಲಿಂಗಾಯತರದೇ ಎಲ್ಲ ದಲಾಲಿ ಅಂಗಡಿ, ಕಿರಾಣಿ ಅಂಗಡಿ, ಎಲ್ಲ ಅಂಗಡಿಗಳೆಲ್ಲ ಲಿಂಗಾಯತರ ಇದ್ದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ 5% ಲಿಂಗಾಯತರ ಅಂಗಡಿಗಳಿಲ್ಲ, 5% ಲಿಂಗಾಯತರ ಅಂಗಡಿಗಳಿಲ್ಲ. ಇವತ್ತೆಲ್ಲ ಕಾಂಪಿಟೇಷನ್ ಯುಗ. ಬೇರೆ ಬೇರೆ ರಾಜ್ಯದಿಂದ ಬಂದು ವ್ಯಾಪಾರವನ್ನು ಅತಿಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿಂದ ಅಲ್ಲಿ ಕೂಡ ಲಿಂಗಾಯತರ ವ್ಯಾಪಾರ ಕುಂಠಿತ ಆಗೈತಿ, ಲಿಂಗಾಯತರ ವ್ಯಾಪಾರ ಬಹಳ ಕುಂಠಿತ ಆಗೈತಿ. ಇದನ್ನು ಗಮನಿಸ್ರಿ ನೀವು. ಇನ್ನು ಮೂರನೇ ತುಳಿದದ್ದೇನಪ್ಪ ಅಂದ್ರೆ ಒಂದು ಎಜುಕೇಷನ್ ಅಷ್ಟೇ ನಮ್ಮದು ಉಳಿದೈತಿ. ಇವತ್ತು ನಮ್ಮ ಮಕ್ಕಳೇನದಾರಲ್ಲ ಎಜುಕೇಷನ್ದಲ್ಲಿ ಮುಂದದಾರ. ಈಗ ಏನಾದರೂ ಮಾಡಿ ಆ ಮಕ್ಕಳನ್ನು ಸಾಲ ಸೂಲ ಮಾಡಿಯಾದರೂ ಕೂಡ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನುವಂಥ ಪ್ರಜ್ಞೆ ಬಂದೈತಿ. ಏನಾದರೂ ಎಜುಕೇಷನ್ ಮಾಡಿದರೆ ತಮ್ಮಷ್ಟು ತಾವು ಆರಾಮಿರ್ತಾರಪ್ಪ. ಆಸ್ತಿನ ಹೆಚ್ಕೊಂಡು ಇರೋದು ಅಲ್ಲಿದು, ಯಾವ ಕಾಲಕ್ಕೆ ಏನಾಗತ್ತೆ ಗೊತ್ತಿಲ್ಲ. ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡಿಸ್ಬೇಕಂತಂದು ಆ ಎಜುಕೇಷನ್ ಕೊಡಿಸೋದ್ರಲ್ಲಿ ಅವರು ಇವತ್ತಿನ ದಿವಸ ಬಹಳ ಕಷ್ಟಪಡ್ತಾ ಇದ್ದಾರೆ. ಇದು ಒಳ್ಳೆಯ ಶುಭೋದಯ ಕಾಲ ಇದು. ಈ ಎಜುಕೇಷನ್ ಬಂದ ಮೇಲೆ ಮಕ್ಕಳಿಗೆ ನೌಕರಿ ಬೇಕಲ್ಲ, ಉದ್ಯೋಗ ಬೇಕಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ಧರ್ಮಗಳು, ಇವತ್ತು ಬೌದ್ಧ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಮತ್ತು ಕ್ರಿಶ್ಚಿಯನ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಇವೆಲ್ಲ ಮೈನಾರಿಟಿಯಲ್ಲಿರ್ತಕ್ಕಂಥ ಒಂದು ಧರ್ಮಗಳಿವೆಲ್ಲ ಸ್ವತಂತ್ರವಾದಂಥ ಧರ್ಮಗಳು. ಆ ಧರ್ಮಗಳಲ್ಲಿ ಅವ್ರಿಗೆ ಮೈನಾರಿಟಿ ಸ್ಥಾನವನ್ನು ಕೊಟ್ಟದ್ದಕ್ಕೆ ಏನಾಗೈತೆ ಅಂದ್ರೆ ಅವೆಲ್ಲ ಜನ ಏನೈತಲ್ಲ ಎಲ್ಲರ ಒಂದು ಕಡೆ ನೌಕರಿ ಸಿಗತೈತೆ ಅವ್ರಿಗೆ. ಎಲ್ಲರ ಒಂದು ಕಡೆ ಮೈನಾರಿಟಿ ಎಲ್ಲರ ಒಂದು ಕಡೆ ನೌಕರಿ ಸಿಗತೈತೆ ಅವ್ರಿಗೆ. 18% ಅವರಿಗೆ ಮೀಸಲಾತಿ ಐತೆ ಅವ್ರಿಗೆ. ಅದಕ್ಕಾಗಿ ಲಿಂಗಾಯತ ಮಕ್ಕಳು 80% 90% ಮಾಡಿದರೂ ಕೂಡ ಅವ್ರಿಗೆ ಏನಿರಂಗಿಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ಥರದ ಸೀಟ್ ಸಿಗಂಗಿಲ್ಲ. ಇದು ಯಾವ ಕಾರಣ ಅಂತಂದ್ರೆ ಮೀಸಲಾತಿ ಇಲ್ಲದಕ್ಕೆ ಕಾರಣ ಆಗೈತಿ. ಅದಕ್ಕೆ ಲಿಂಗಾಯತ ಅನ್ನೋದೊಂದು ಸ್ವತಂತ್ರವಾದಂಥ ಅಸ್ತಿತ್ವ ಐತಿ ನಮ್ಮದು. ಅದಕ್ಕೆ ಎಲ್ಲ ರಾಜ್ಯದ ನಾಯಕರೆಲ್ಲರೂ ಸೇರಿಕೊಂಡು ಒಂದೊಂದಕ್ಕೆ ನಾವು ಅದಕ್ಕೆ ಗೊಂದಲನೂ ಮಾಡ್ಕೊಳ್ಳಾರ್ದನ ಮುಂದಿನ ನಮ್ಮ ಮಕ್ಕಳು ಬದುಕಬೇಕು. ನಮ್ಮ ವ್ಯಾಪಾರ ಹೋಗೈತಿ, ನಮ್ಮ ಕೃಷಿ ಹೋಗೈತಿ. ಮುಂದೆ ನಮ್ಮ ಮಕ್ಕಳು ಬದುಕಬೇಕಂತಂದ್ರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು, ಅವರಿಗೆ ಒಂದು ಉದ್ಯೋಗ ಕೊಡಿಸೋದು. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲದರಲ್ಲಿನೂ ಮೈನಾರಿಟಿ ಇದ್ದಂಥ ಮೈನಾರಿಟಿ ಕಮ್ಯುನಿಟಿ ಅವರು ಏನು ಧರ್ಮದವರು ಅದಾರಲ್ಲ ಎಲ್ಲರೂ ಚಲೋ ಚಲೋ ಸ್ಥಾನದೊಳಗದಾರೆ. ಅವರ ಶಿಕ್ಷಣ ಸಂಸ್ಥೆಗಳು ಭಾಳ ಅದ್ಭುತವಾಗಿ ಬೆಳೆದಾವೆ. ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಭಾಳ ಅದ್ಭುತವಾಗಿ ಬೆಳೆದಾವೆ. ಅದಕ್ಕಾಗಿ ಅವ್ರು ಬೆಳೀಲಿ ಬೇಡ ಅಂತ ಅಲ್ಲ, ಆದರೆ ಲಿಂಗಾಯತನೂ ಕೂಡ ಒಂದು ಮೈನಾರಿಟಿ ಒಳಗೆ ಅದು ಬರ್ತೈತಿ. 100% ಮೈನಾರಿಟಿ ಒಳಗೆ ಅದು ಫಿಟ್ ಆಕತಿ. ಅದು ಸ್ವತಂತ್ರವಾಗಿ ಅನ್ನುವಂಥ ಧರ್ಮಕ್ಕೆ ಫಿಟ್ ಆಕತಿ. ಇದು ಎಲ್ಲ ತಜ್ಞರು ಹೇಳಿದ್ದಾರೆ ಇದನ್ನು. ಅದಕ್ಕಾಗಿ ನಮ್ಮದು ಏನು ಒಂದು ಆಲೋಚನೆ ಬೇಕಂತಂದ್ರೆ ಈ ಜನಗಣತಿಯೊಳಗೆ ಬಂದಾಗ ಅದನ್ನು ಬರೆಸಿದ್ರೆ ಇದು ಸಿಗತೈತಿ, ಇದನ್ನು ಬರೆಸಿ ಇದು ಸಿಗತೈತಿ ಅಂತಲ್ಲ. ಈಗ ನಾವು ಜನಗಣತಿಯಲ್ಲಿ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಸ್ವತಂತ್ರ ಧರ್ಮಕ್ಕೆ ಅದು ಅರ್ಹವಾದಂಥ ಪದ ಅದು. ಆದರೆ ನಾವು ಈಗ ಏನು ಮಾಡಕತ್ತೀವಿ ಅಂದ್ರೆ ಜನಗಣತಿಯೊಳಗೆ ಇವತ್ತಿನ ಒಂದು ಮೀಸಲಾತಿಗೆ ನಾವು ಇವತ್ತಿನ ಒಂದು ನಾಳೆ ಇಮ್ಮಿಡಿಯೇಟ್ ಸಿಗಬೇಕು. ಅದಕ್ಕಾಗಿ ನಾವು ಅದ್ರ ಜೊತೆಗೆ ಲಿಂಗಾಯತ ಅನ್ನೋ ಪದವನ್ನು ನಾವು ತೆಗೆದುಹಾಕಿ ಒಳಪಂಗಡ ಪದ ಬರೆಸ್ರಿ ಬೇಡ ಅಂತ ಇಲ್ಲ. ಒಳಪಂಗಡ ಪದ ಇರಬೇಕದು. ಒಳಪಂಗಡ ಏನಿರಬೇಕು, ಬಣಸಿಗೆ ಇರಬೇಕು, ಗಾಣಿಗೆ ಇರಬೇಕು, ರೆಡ್ಡಿ ಎಲ್ಲ ಇರಬೇಕು, ಒಳಪಂಗಡ ಇರಬೇಕು. ಒಳಪಂಗಡ ಬಿಡ್ರಿ ಅಂತ ಹೇಳಂಗಿಲ್ಲ. ಅದರಲ್ಲಿ ಏನು ಬೇಕಾದ ಲಿಂಗಾಯತ ಬಣಿಸಿಗ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಗಾಣಿಗ, ಹಿಂಗಿರಬೇಕು ಒಳಪಂಗಡಗಳು. ಹಿಂಗೆ ಮೊದಲು ಲಿಂಗಾಯತ ಬರಬೇಕು. ಈ ಲಿಂಗಾಯತ ಅನ್ನೋ ಪದ ಇತ್ತಂತಂದ್ರೆ ಇದು ಧರ್ಮ ಅನ್ನೋದೊಂದು ಗುರುತಿಸ್ತತಿ. ಅಕಸ್ಮಾತ್ ಇದು ಲಿಂಗಾಯತ ಪದ ಹೋತಂತಂದ್ರೆ ನಿಮ್ಮ ಧರ್ಮ ಎಲ್ಲೈತೆ ಅಂತ ಕೇಳ್ತಾರೆ ಅವರು. ನಿಮ್ಮ ಧರ್ಮ ಎಲ್ಲೈತೆ ಕೇಳ್ತಾರೆ. ಈಗ 1 ಕೋಟಿ ಮ್ಯಾಗಿತ್ತು ಲಿಂಗಾಯತ ಅನ್ನೋ ಪದ, ಈಗ ಬರೀ 60 ಲಕ್ಷಕ್ಕೆ ಬಂದೈತೆ ಲಿಂಗಾಯತ ಪದ. ಈಗ ಬರೀ 60 ಲಕ್ಷಕ್ಕೆ ಬಂದೈತಿ. ಈ ಸೆನ್ಸಸ್ನೊಳಗೆ ನಾವೇನಾದರೂ ಪ್ರಜ್ಞಾವಂತರ ಆಗಲಿಲ್ಲ ಅಂತಂದ್ರೆ, ಅದೇನಾದರೂ ಕಡಿಮೆ ಆತಂದ್ರೆ ಇನ್ನು 2-3 ಸೆನ್ಸಸ್ನಾಗ 0ಕ್ಕೆ ಬರ್ತೈತೆ. ಅದು ಲಿಂಗಾಯತ ಅನ್ನೋದು 0ಕ್ಕೆ ಬಂತಂದ್ರೆ ಇಡೀ ಧರ್ಮದ ಅಸ್ತಿತ್ವನೇ ನಾಶ ಆಗಿ ಹೋಗ್ಬಿಡ್ತೈತಿ. ಅದಕ್ಕಾಗಿ ಇವತ್ತು ಸೆನ್ಸಸ್ನೊಳಗೆ ನಾವು ಲಿಂಗಾಯತ ಇವತ್ತಿನ ನಾವು ಮೀಸಲಾತಿಯನ್ನು ಆ ಜನಗಣತಿಯಲ್ಲಿ ನಾವೇನಾದರೂ ನಮ್ಮದು ಬರೆಸಿದ್ರೆ ಅದಕ್ಕೆ ಮೀಸಲಾತಿಗೆ ಅನ್ವಯ ಆಗತ್ತೆ ಅಂತ ತಿಳ್ಕೊಬೇಡ್ರಿ. ಅದು ಜನಗಣತಿಯಲ್ಲಿ ಬರೆಸಿದ್ದೇನೈತಲ್ಲ ಅದು ಮೀಸಲಾತಿಗೆ ಅನ್ವಯ, ಇವತ್ತಿನ ಮೀಸಲ ಅನ್ವಯ ಆಗಂಗಿಲ್ಲ. ಅದು ಧರ್ಮವನ್ನು ಗುರುತಿಸ್ಲಿಕ್ಕೆ ಮಾತ್ರ ಅದು ಜನಗಣತಿ ಇರ್ತೈತಿ.
ನಮ್ಮ ಮೀಸಲಾತಿಯನ್ನು ಗುರುತಿಸ್ಲಿಕ್ಕೆ ಅದು ಜನಗಣತಿ ಅಲ್ಲ, ಅದಕ್ಕೆ ಬೇರೆನೇ ಜಾತಿ ಸರ್ಟಿಫಿಕೇಟ್ ಬೇರೆನೇ ಕೊಡ್ತಾರೆ. ಆ ಜನಗಣತಿ ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡಂಗಿಲ್ಲ. ಅದಕ್ಕಾಗಿ ಈ ಗಣತಿ ಬಂದಾಗ ನಾವೇನು ಮಾಡ್ಬೇಕಂತಂದ್ರೆ ಲಿಂಗಾಯತ ಅನ್ನುವಂಥ ಪದವನ್ನು ನಾವು ಬಳಸಿ ಅದ್ರ ಜೊತೆಗೆ ಏನು ಮಾಡ್ಬೇಕಂತಂದ್ರೆ ನಮ್ಮ ಒಳಪಂಗಡ ಪದವನ್ನು ಬರೆಸ್ರಿ, ಒಳಪಂಗಡ ಪದವನ್ನು ಬರೆಸ್ರಿ. ಮತ್ತು ಇನ್ನೂ ಒಂದು ಏನು ಹೇಳ್ಬೇಕಂತಂದ್ರೆ ಈ ಲಿಂಗಾಯತ ಅನ್ನುವಂಥ ಪದವನ್ನು ಒಳಪಂಗಡ ಪದವನ್ನು ಬಳಸಿದ್ರೆ ನಮ್ಮದು ಏನು ಹೋಗಂಗಿಲ್ಲ ಅಂದ್ರೆ ಆ ಜನಗಣತಿ ಮಾಡಕ್ಕೆ ಬಂದಿರ್ತಾರಲ್ಲ, ಆ ಜನಗಣತಿ ಮಾಡಕ್ಕೆ ಬಂದವರು ಲಿಂಗಾಯತ ಅನ್ನೋ ಕಾಲಮ್ ಇಲ್ರಿ ಅಂತಾರೆ ಅವರು. ಮೇನ್ ರೀಸನ್ ಅಂತಂದ್ರೆ ಲಿಂಗಾಯತ ಅನ್ನೋಂಥ ಕಾಲಮ್ ಇಲ್ಲಿದ್ರಾಗ ಬರೀ 8 ಕಾಲಮ್ ಅದಾವು. 8ರೊಳಗೆ ಬೌದ್ಧ, ಜೈನ, ಸಿಖ್, ಹಿಂದೂ, ಮುಸ್ಲಿಂ, ಕ್ರೈಸ್ತ ಹಿಂಗೆಲ್ಲ ಅದಾವು. ನಿಮ್ಮದು ಲಿಂಗಾಯತ ಅನ್ನೋದು ಕಾಲಮ್ ಇಲ್ಲಿದ್ರಾಗ ಅಂತ ಹೇಳ್ತಾರೆ ಅವರು. ಅದರಲ್ಲೇ ಇದನ್ನೆಲ್ಲ ದಯವಿಟ್ಟು ತಿಳ್ಕೊಡ್ರಿ. ಅಲ್ಲಿ ಇತರೆ ಅನ್ನುವಂಥ ಒಂದು ಕಾಲಮ್ ಐತಿ, 8ನೇ ಕಾಲಮ್. ಇತರೆ ಅನ್ನುವಂಥ ಒಂದು 8ನೇ ಕಾಲಮ್ ಐತಿ. ಇತರೆ ಅಂತಂದ್ರೆ ಏನಂತಂದ್ರೆ ಇವೇನು 7 ಧರ್ಮಗಳದಾವಲ್ಲ, ಮೇಲಿನ ಹೇಳಿದ 7 ಧರ್ಮಗಳದಾವಲ್ಲ, ಇವು ನಮ್ಮ ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಂಥ ಧರ್ಮಗಳು. ಆದರೆ ನಮ್ಮ ದೇಶದಲ್ಲಿ ಹಲವು ಧರ್ಮಗಳದಾವೆ, ಅವಕ್ಕಿನ್ನೂ ಸಂವಿಧಾನ ಅಂತ ಮಾನ್ಯತೆ ಸಿಕ್ಕಿಲ್ಲ. ಅದಕ್ಕಂಥವು ಯಾವಾರು ಇತರೆ ಧರ್ಮಗಳು ಯಾವುದಾದ್ರೂ ಇದ್ರಂದ್ರೆ ಆ ಇತರೆ ಧರ್ಮದ ಕಾಲಮ್ನಲ್ಲಿ ಆ ಧರ್ಮದ ಹೆಸರನ್ನು ಬರೆಸಲಿಕ್ಕೆ ಅದಕ್ಕೆ ಅನುಕೂಲ ಐತಿ. ಅದಕ್ಕಾಗಿ ಇತರೆ ಅಂತ ಒಂದು ಕಾಲಮ್ ಇಟ್ಟಾರ, ಇತರೆ ಅನ್ನುವಂಥ ಕಾಲಮ್ ಇಟ್ಟಾರ. ಅದಕ್ಕಾಗಿ ಜನಗತಿ ಬರ್ಯಾಕೆ ಬಂದವ್ರಿಗೆ ಇತರೆ ಅನ್ನುವಂಥ ಕಾಲಮ್ ಐತಿ. ಇತರೆ ಅಂತಂದ್ರೆ ಜಾತಿ ಕಾಲಮ್ ಅಲ್ಲದು, ಇತರೆ ಅನ್ನೋದು ಧರ್ಮದ ಕಾಲಮ್ ಐತದ. ಅದಕ್ಕಾಗಿ ನೀವು ಹೇಳಿ ಇತರೆ ಅನ್ನೋದು ಅದರ್ಸ್, ಇತರೆ ಅನ್ನುವಂಥ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೀಪ, ಜಾತಿ ಅನ್ನೋಂಥ ಕಾಲಮ್ನಲ್ಲಿ ಏನಿದೆ ನಮ್ಮ ಒಳಪಂಗಡ ಬರೀ, ಜಾತಿ ಅನ್ನೋಂಥ ಕಾಲಮ್ನಲ್ಲಿ ಒಳಪಂಗಡ ಬರೀ, ಅಲ್ಲಿ ಇತರೆ ಅನ್ನೋಂಥ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೀ. ಹಿಂಗೆ ನಾವೇನಾದರೂ ಬರೆಸಲಿಲ್ಲ ಅಂದ್ರೆ ಲಿಂಗಾಯತ ಅನ್ನೋಂಥ ಪದ 1 ಕೋಟಿ ಇದ್ದಂಥ ಪದ ಈಗ ಏನಾಗಿದೆ ಅಂದ್ರೆ 60 ಲಕ್ಷಕ್ಕೆ ಬಂದೈತಿ. ಇನ್ನೂ ಕಡಿಮೆ ಹಾಕ್ಕೊಂತ ಬಂತಂದ್ರೆ ಏನಾದರೂ ನಮ್ಮ ಸ್ವತಂತ್ರ ಮಾನ್ಯತೆ ಸಿಗುವಂಥ ಹೊತ್ತು ಬಂತಂದ್ರೆ ಲಿಂಗಾಯತ ಅನ್ನೋದು ಎಲ್ಲೈತೆ ನೋಡ್ರಿ, ನೀವು ಸೆನ್ಸಸ್ನಾಗ ಇಲ್ಲ ಅಂದ್ಬಿಡ್ತಾರೆ. ಇಂಥದ್ದೊಂದು ಭಯ ನಮಗೆ ಕಾಡಕ್ಕೆ ಹತ್ತತಿ. ಅದಕ್ಕಾಗಿ ಇವತ್ತಿನ ಒಂದು ಬೆನಿಫಿಟ್, ಈ ಸೆನ್ಸಸ್ ನೋಡಿ ನಮಗೆ ಬೆನಿಫಿಟ್ ಕೊಡಂಗಿಲ್ಲ, ಈ ಸೆನ್ಸಸ್ ನೋಡಿ ನಮಗೆ ಜಾತಿ ಸರ್ಟಿಫಿಕೇಟ್ ಕೊಡಂಗಿಲ್ಲ. ಸೆನ್ಸಸ್ ಎದಕ್ಕಂತಂದ್ರೆ ಇಲ್ಲಿ ಧರ್ಮವನ್ನು ಅಳಿಲಿಕ್ಕೆ, ಧರ್ಮದ ಸಂಖ್ಯೆಯನ್ನು ಅಳಿಲಿಕ್ಕೆ ಈ ಸೆನ್ಸಸ್ ಮಾಡಕತ್ತಾರೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ದಯವಿಟ್ಟು ಲಿಂಗಾಯತ ಅನ್ನುವಂಥ ಪದ ನಾವು ಸ್ವತಂತ್ರ ಮಾನ್ಯತೆಗಾಗಿ ಅರ್ಹತೆಯನ್ನು ಪಡೆದಂಥ ಪದ, ಇದನ್ನು ಉಳಿಸ್ಕೊಂಡು ಹೋದೆ ಅಂದ್ರೆ ಮುಂದೆ ಎಂದಾದರೂ ಒಂದು ದಿವಸ ನಮಗೆ ಇದು ಸಿಗ್ತೈತಿ. ಅವಾಗ ನಮ್ಮ ಮಕ್ಕಳಿಗೆಲ್ಲ ಅದ್ಭುತವಾದಂಥ ಸವಲತ್ತುಗಳು ಸಿಗ್ತಾವೆ, ಭಯಂಕರ ಸವಲತ್ತುಗಳದಾವೆ. ಮೈನಾರಿಟಿ ಭಾಳ ಸವಲತ್ತುಗಳದಾವೆ. ಅದಕ್ಕಾಗಿ ಮುಂದಿನ ಜನಾಂಗಕ್ಕೆ, ಮುಂದಿನ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಅದರಿಂದ ಬಹಳ ಅನುಕೂಲ ಆಕತಿ. ಅದಕ್ಕಾಗಿ ನಾನು ಒಂದೇ ಉದಾಹರಣೆ ಹೇಳ್ತೇನೆ ನಿಮಗೆ, ಒಂದೇ ಉದಾಹರಣೆ, ಭಾಳ ಮಾತಾಡಂಗಿಲ್ಲ, ಒಂದೇ ಉದಾಹರಣೆ ಹೇಳ್ತೇನೆ. ಈಗ ಒಂದು IAS ಪೋಸ್ಟ್ 1,000 ಕರೀತಾರೆ, ಒಂದು IAS ಪೋಸ್ಟ್ 1,000 ಪೋಸ್ಟ್ ಕರೀತಾರೆ ಒಂದು ವರ್ಷಕ್ಕೆ. ಅದರಲ್ಲಿ ಮೈನಾರಿಟಿ ಕಾಲಮ್ನವರಿಗೆ 18% ಐತಿ. ಅಂದ್ರೆ 180 ಪೋಸ್ಟ್ಗಳೇನದಾವಲ್ಲ ಮೈನಾರಿಟಿಯವರಿಗೆ ಸಿಗ್ತಾವ, 180 ಪೋಸ್ಟ್ಗಳು. ಅದ್ರಾಗ ಏನೈತಲ್ಲ ಬೌದ್ಧರು, ಜೈನರು, ಸಿಖ್ರು ಹಿಂಗೆ ಅದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಪಾಲುದಾರ ತೊಗೊತಾರೆ. ಇದರೊಳಗೆ 180 ಪೋಸ್ಟ್ನಾಗ ನಮ್ಮ ಲಿಂಗಾಯತ ಹುಡುಗರು ಏನು ಮಾಡ್ಯಾರ ಅಂತಂದ್ರೆ ಈಗ ಚಲೋ ಓದಕ್ಕೆ ಹತ್ತಾರ. ಈಗ ಈ ಜನರಲ್ಲೇ ಮಾಡ್ಬೇಕು, ವರ್ಷಕ್ಕೆ 1-2 IAS ಆಗ್ಬೇಕಾರೆ ರಗಡಕ್ಕಾರ. ಅದರೊಳಗೆ ನಾವು ಮೈನಾರಿಟಿ ಒಳಗೆ ಏನಾದರೂ ಹೋದ್ವಿ ಅಂದ್ರೆ ಸುಮಾರು ಒಂದು 50 ಹುಡುಗರು ಆ ಮೈನಾರಿಟಿ ಒಳಗೆ IAS ಹಾಕಾರ ನಮ್ಮಲ್ಲಿ. ಯಾಕಂದ್ರೆ ಒಂದೊಂದು ಮಾರ್ಕ್ಸ್ನಾಗ ಹೋಗಕತ್ತಾರ IAS ಹುಡುಗರು. 1 ಮಾರ್ಕಸ್ ಅರ್ಧ ಮಾರ್ಕಸ್, 1 ಮಾರ್ಕಸ್ ಅರ್ಧ ಮಾರ್ಕಸ್ನಾಗ ಸುಮಾರು 25-30 ಹುಡುಗರು ಹೋಗಕತ್ತಾರ. ಈಗ 1 ಮಾರ್ಕಸ್ನಾಗ ಅರ್ಧ ಮಾರ್ಕಸ್ನಾಗ ಹೋಗಕತ್ತಾರ. ಅದಕ್ಕೆ ಅವ್ರಿಗೆ ಏನಾದರೂ ಮೈನಾರಿಟಿ ಸವಲತ್ತು ಸಿಕ್ತಂತಂದ್ರೆ ಸುಮಾರು ಒಂದು 50 ಹುಡುಗರಾದರೂ ಲಿಂಗಾಯತರ IAS ಹಾಕಾರ. ಸುಮಾರು ವರ್ಷಕ್ಕೆ ಒಂದು 50 ಹುಡುಗರು IAS ಆದ್ರಂದ್ರೆ ಒಂದು 10 ವರ್ಷಕ್ಕೆ 500 ಜನ IAS ಹುಡುಗರು ಇರ್ತಾರೆ. ಅವ್ರು ಪಾರ್ಲಿಮೆಂಟಿಗೆ ಹೋಗ್ತಾರೆ, ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ, ಅಲ್ಲೊಂದು ಅನುಕೂಲ ಆಗತಿ. ಮತ್ತು ಇತರೆ ಒಂದು ಉಳಿದದ್ದು ನಮಗೆ ಉಳಿತಾವ, ಮತ್ತು ಇತರೆದವ್ರು ಅದ್ರೊಳಗೆ ಏನೈತಲ್ಲ ಪಾಲು ತೊಗೊಳಕ್ಕೆ ಬರ್ತೈತಿ. ಇಷ್ಟೊಂದು ನಮಗೆ ಬೆನಿಫಿಟ್ ಇರುವ ಹೊತ್ನ್ಯಾಗ ಈ ಲಿಂಗಾಯತನ ಒಂದೇ ಹೇಳಿದ ಇಂಥವು 10 ಹಲವಾರು ಲಾಭಗಳದಾವು, ಇನ್ನು 10 ಹಲವಾರು ಅದಾವು. ಅದಕ್ಕಾಗಿ ನಾನು ನಿಮಗೊಂದು ಮಾತು ಏನು ಹೇಳ್ತೇನೆ ಅಂತಂದ್ರೆ ದಯವಿಟ್ಟು ಸೆನ್ಸಸ್ನೊಳಗೆ ಬಂದಾಗ ಇತರೆ ಅನ್ನೋಂಥ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸ್ರಿ. ಆ ನಂತರ ಜಾತಿ ಕಾಲಮ್ನಲ್ಲಿ ಒಳಪಂಗಡ, ನಮ್ದು ಏನು ಒಳಪಂಗಡ ಐತಿ ಆ ಒಳಪಂಗಡ ಇರಲಿ. ಅದು ಒಳಪಂಗಡ ಮಾಡಬೇಡ್ರಿ ಅನ್ನಂಗಿಲ್ಲ, ಒಳಪಂಗಡ ಇಡ್ರಿ.
ಇಟ್ಟು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ, ಜಾತಿ ಕಾಲಮ್ನಲ್ಲಿ ನಮ್ಮ ಒಳಪಂಗಡ ಹೆಸರೇನೆ ಅದನ್ನು ಬರಿಬೇಕು. ಹಿಂಗೆ ನಾವು ಧೈರ್ಯದಿಂದ ನಾವು ಬರೆಸ್ಕೊಂತ ಹೋದ್ವಿ ಅಂದರೆ ಅದನ್ನು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಬೇರೆದು ಬರೆದು ಮುಂದೆ ಒಳಪಂಗಡ ಬರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ಮುಂದೆ ನಿಂತು ಬರೆಸ್ಬೇಕು. ನಾವು ಏನು ಬರೆದಿಪ್ಪ ಹೊಳ್ಳಿ ತೋರಿಸ್ ನನಗನ್ಬೇಕು, ಏನು ಬರೆದು ಹೊಳ್ಳಿ ತೋರಿಸನ್ಬೇಕು, ಅದನ್ನು ಕನ್ಫರ್ಮ್ ಮಾಡ್ಕೊಂಡ ಮ್ಯಾಗ ನೀವು ಬಿಡಬೇಕು ಅಂತಂದು ಮಾತನ್ನು ಹೇಳಿ, ಇವತ್ತು ಈ ಒಕ್ಕೂಟದಿಂದ ಇವತ್ತು ರಾಯಚೂರಿನಲ್ಲಿ ಭಾಳ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ರಾಯಚೂರಿನ ಸಮಸ್ತ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಒಂದು ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ತಮ್ಮೆಲ್ಲರ ಒಂದು ಶುಭೋದಯ ಅಂದರೆ ಇಷ್ಟು ಜನ ಎಲ್ಲರೂ ಬಸವಾಭಿಮಾನಿಗಳು ಸೇರಿಲ್ಲ, ಇದಕ್ಕಿಂತಲೂ ದೊಡ್ಡ ಶುಭೋದಯ ಇನ್ನೊಂದಿಲ್ಲ ಅಂತ ನನಗನ್ನಿಸ್ತೈತಿ. ಅದಕ್ಕೆ ತಮಗೆಲ್ಲರಿಗೂ ಬಸವಾದಿ ಪರಮರ ಅಂತಃಕರಣ ಆಶೀರ್ವಾದ ಸದಾ ಇರಲಿ. ಒಂದು ಮಾತು ಕೊನೆದು ಹೇಳ್ತೀನಿ, ಯಾರು ಕೊಳ್ಳ ಲಿಂಗ ಕಟ್ಟಿಲ್ಲ ದಯವಿಟ್ಟು ಲಿಂಗ ಕಟ್ಟಿರಿ. ಲಿಂಗ ಇಲ್ಲದೆ ನಾವು ಯಾರೂ ಇರಬಾರ್ದು. ಲಿಂಗ ಪೂಜೆಯನ್ನು ಮಾಡಿದರೆ ಮನುಷ್ಯನಿಗೆ ಅದ್ಭುತವಾದಂಥ ಆತ್ಮಶಕ್ತಿ ಜಾಗೃತ ಆಗತಿ. ಅದಕ್ಕೆ ಲಿಂಗ ಪೂಜೆ ಇಲ್ಲದೆ ನಾವು ಮನೆಯಿಂದ ಹೊರಗಡೆ ಬರಬಾರ್ದು. ಅದಕ್ಕೆ ಎಲ್ಲರೂ ಕೊಳ್ಳ ಲಿಂಗ ಕಟ್ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿ. ಬಸವಾದಿ ಪ್ರಮುಖರನ್ನು ನೆನೆಸಿಕೊಂಡು ರಾಯಚೂರಿನ ಬಸವ ಧರ್ಮ ಸಂಸ್ಕೃತಿ ಅಭಿಯಾನದ ಈ ಕಾರ್ಯಕ್ರಮ ಯಾಕೆ ಹೇಳಬೇಕಾಗಿತ್ತಪ್ಪ ಅಂದರೆ, ಬಸವಣ್ಣನವರ ಈ ಅಭಿಯಾನದ ಕಾರ್ಯಕ್ರಮ ಇಂಗಳೇಶ್ವರ ಹಾಗೂ ಬಾಗೇವಾಡಿಯಿಂದ ಕಾರ್ಯಕ್ರಮ ಇಲ್ಲಿಗೆ ಬಂತು. ಬಸವಣ್ಣವರ ಪ್ರಚಾರವನ್ನು ಇಲ್ಲಿವರೆಗೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇತ್ತು. ಇದು ಅದನ್ನು ಸರಿಪಡಿಸ್ತು. ಇದನ್ನು ಕರ್ನಾಟಕದಲ್ಲಿ ಬಸವಣ್ಣವರ ಬಗ್ಗೆ ಏನಾದರೂ ಸ್ವಲ್ಪ ಮಾತಾಡಿದರೆ ಯಾವ ಸ್ವಾಮಿಗಳು ಕೂಡ ಮಾತಾಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಉತ್ತರ ಬರ್ತದೆ. ಒಂದು ಸಾಣೆಹಳ್ಳಿ ಅಪ್ಪಗಳ ಕಡೆಯಿಂದ, ಇನ್ನೊಂದು ಬಾಲ್ಕಿ ಅಪ್ಪಗಳ ಕಡೆಯಿಂದ ಬರ್ತದೆ. ಇದನ್ನು ನೋಡಬೇಕು. ಅಲ್ಲಿಂದ ಇನ್ನೊಂದು ಏನಪ್ಪ ಅಂದರೆ, ಈ ಬಸವ ಧರ್ಮ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಒಂದು ಸಾರಿ, ಬೌದ್ಧ ಧರ್ಮಕ್ಕೆ ನಾವು ಹೋಗ್ತಿದ್ದಿಲ್ಲ, ನೀವು ಬಸವಣ್ಣವರ ತತ್ವಗಳನ್ನು ನನಗೆ ತಿಳಿಸಿದ್ರ ಅಂತ ಹೇಳ್ತಾರೆ. ಯಾರು? ಅಂಬೇಡ್ಕರ್. ಸಾಮಾನ್ಯ ವಿಚಾರ. ಆದರೆ ಇಷ್ಟು ಎಲ್ಲ ಸಮಾಜದವ್ರನ್ನ ಕೂಡಿಸಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಪರಿಶ್ರಮ ಪಟ್ಟಿರ್ತಕ್ಕಂಥ ವಿಚಾರವನ್ನು ನೀವು ಬ್ಯಾನರ್ದಲ್ಲಿ ನೋಡಿರ್ಬೋದು. ಇದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ 8 ದಿವಸ 10 ದಿವಸದ ಹಿಂದೆ ನಾವು ಬಂದಿಲ್ಲಿ ಕೂತ್ಕೊಂಡು ಮಾತಾಡಿದರೆ ಅದು ಹೇಗಾಗ್ತದಂದ್ರೆ ಎಲ್ಲ ಜಿಲ್ಲೆಕ್ಕಿಂತ ಒಳ್ಳೆ ಆಗಲಿ ಅಂತ ಅಪೇಕ್ಷೆ ಪಟ್ಟಿದ್ದೆವು. ಆದರೆ ಒಂದು ವಿಚಾರ ಮಾತ್ರ ಹೇಳಬೇಕು, ಬಸವ ಧರ್ಮದಲ್ಲಿರ್ತಕ್ಕಂಥ ಅಥವಾ ಲಿಂಗಾಯತ ಧರ್ಮದ ಮಠಾಧಿಪತಿಗಳಾಗಿರ್ತಕ್ಕಂಥ ನಾವು ಯಾರ ಜೊತೆನೂ ಕೂಡ ಪೈಪೋಟಿ ಮಾಡಬಾರ್ದು, ಯಾರ ಪ್ರವಚನನೂ ತಪ್ಪಿಸಬಾರ್ದು. ಇದು ನಿಮಗೆ ಹೇಳಕತ್ತೀನಿ ನಾನು ನಿಮಗೆ. ನಾವು ಲೋಕಲದಲ್ಲಿ, ರಾಯಚೂರು ಲೋಕದಲ್ಲಿ ಇರ್ತಕ್ಕಂಥ ವಿರಕ್ತ ಮಠ ನಮ್ಮದು ಒಂದೇ. ಇಂತಹ ವಿಚಾರದೊಳಗೆ ನಮಗೆ ಸಮಯ ಇಲ್ಲ ಅಂತ ನೀವು ಹೇಳ್ತೀರಪ್ಪ ಅಂದ್ರೆ ಅದು ಸರಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಸಾಣೆಹಳ್ಳಿ ಅಪ್ಪಗಳು ಹೇಳ್ತಾರೆ, ಬಾಲ್ಕಿ ಅಪ್ಪಗಳು ಹೇಳಕತ್ತಾರೆ, ಇಲ್ಕಲ್ಲಪ್ಪಗಳು ಮಾತಾಡಿದರು. ಇಂತಹ ಪ್ರಸಂಗದಲ್ಲಿ 8-10 ದಿವಸದಿಂದ ನಾವು ತಲೆ ಕೆಡಿಸ್ಕೊಂಡು ನಿಮ್ಗೆ ಎಲ್ಲ ಸಮಾಜವನ್ನು ಕೂಡಿಸ್ಕೊಂಡು ಮಾಡಕತ್ತೇವು. ಇಷ್ಟೆಲ್ಲ ಖುಷಿ ಪಡೋ ಹೊತ್ತಿನೊಳಗೆ ಲೋಕಲ್ ಸ್ವಾಮಿಗಳಿಗೆ ಬೆಲೆ ಕೊಡ್ತಕ್ಕಂಥ ವಿಚಾರವನ್ನು ಬಹಳ ದೂರಿನ ಸ್ವಾಮಿಗಳು ತಿಳ್ಕೊಬೇಕಂತ ನಾನು ಮಾತು ಹೇಳಕತ್ತೀನಿ. ಇದು ನಿಮಗೆ ಇರಲಿ. ಬಸವ ಧರ್ಮದ ಸಂಸ್ಕೃತಿ ಯಾತ್ರೆ ಈ ಸಮಾರಂಭದಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಕೂಡ ಇಲ್ಲಿ ಕೂಡಿದ್ದಾರೆ. ಯಾವುದೇ ಕಾರ್ಯಕ್ರಮ ನಡೀತಪ್ಪ ಅಂದ್ರೆ ಕೇವಲ ಆ ಸಮಾಜದ ಮುಖಂಡರು ಮಾತ್ರ ಕೂಡ್ತಾರೆ. ಆದರೆ ಶಾಂತಪ್ಪ ಅವರು ನಾವು ಒಟ್ಟರು ಕೂಡ್ಕೊಂಡು ಮೊನ್ನೆ ಒಂದು ಮೀಟಿಂಗ್ದಲ್ಲಿ ನಾವು ಮಾಡಿದಾಗ ಎಲ್ಲರೂ ಕೂಡ ಫೋಟೋಗಳನ್ನು ತರಿಸಿ ಬ್ಯಾನರ್ದಾಗ ಹಾಕಿ ಹಾಕೊಂಡು ಎಲ್ಲರಿಗೆ ಬರಬೇಕಪ್ಪ ಅಂತ ಇನ್ವೈಟ್ ಮಾಡಿ ಗಲ್ಲಿ ಪ್ರಚಾರ ಮಾಡಿದ್ದೇವೆ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ದಿವಸ ಎಲ್ಲ ಸಮಾಜದವರು ಇಲ್ಲಿ ಬಂದು ಕೂಡಿ ಮಾಡಿದ್ದಾರೆ. ಇದು ನಿಮಗೆ ಗೊತ್ತದ, ಎಲ್ಲ ಕೂಡ ಎಲ್ಲರಿಗೂ ಗೊತ್ತದ. ಅದಕ್ಕೆ ಈ ಬಸವ ಧರ್ಮದ ಅಭಿಯಾನದ ಈ ಸಮಾರಂಭದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ. ಪಾದಯಾತ್ರಾ ಹೋಗುವ ಹೊತ್ತಿನೊಳಗೆ ಒಂದು ಸ್ವಲ್ಪ ಮುಂದೆ ಹೋದೆವು. ಇಲ್ಲೇ ಹುಲ್ಸೂರು ಅಪ್ಪಗಳು ಮಗ್ಲೇ ಇದ್ರು. ಅಲ್ಲೇ ಮಗ್ಲಿದ್ದ ಹೊತ್ತಿನೊಳಗೆ ಅವ್ರು ಏನಂದ್ರಪ್ಪ, ಮಳಿ ಬತ್ತು ಆ ಕಡೆ ಸರಿನು ಎಲ್ಲ ಕಡೆ ಅಂತಂದರು. ನಾ ಹೇಳಿದೆ,
ಇಷ್ಟೆಲ್ಲ ಸ್ವಾಮಿಗಳು ಪೂಜೆ ಮಾಡ್ಕೊಳ್ಳೋರದ್ರಿ, ಮಳಿ ನಿಂದ್ರಸಕ್ಕೆ ಆಗೋದಿಲ್ಲ ನಿಮಗಂತ ಕೇಳಿದೆ. ಯಾರಿಗೆ? ಹುಲ್ಸೂರು ಹಬ್ಬಗಳಿಗೆ. ನಮಗಂತರೂ ಆಗೋದಿಲ್ಲ, ಹೆಂಗೆ ಮಾಡ್ತೀರಿ ಅಂತ ಕೇಳಿದೆ. ನಡ್ರಿ ಸುಮ್ಮನೆ ನಡ್ರಿ, 5 ಮಿನಿಟ್ದಾಗ ಮಳಿ ನಿಂತು. ಇದು ಪೂಜಾ ಪವರ್ ಸಾಹೇಬ್ರೆ. ಪೂಜೆ ಮಾಡ್ತಕ್ಕಂಥವ್ರು ಬೇಕು, ಬರೇ ಪ್ರಚಾರವನ್ನು ಮಾಡೋತ್ತಾಗ ಎನರ್ಜಿ ಕೂಡ ಬೇಕಲ್ಲ. ಅದು ಕೂಡ ಇಷ್ಟ ಲಿಂಗದ ಜೊತೆಗೆ ಬಸವಣ್ಣನವರು ನಮಗೆ ಕರುಣಿಸಿ ಹೋಗಿದ್ದಾರೆ. ಇದನ್ನು ಕೂಡ ನಾವು ಮಾತಾಡ್ತಕ್ಕಂಥ ಪ್ರಸಂಗ. ಇಂಥವು ಬಹಳಷ್ಟು ಪ್ರಸಂಗಗಳು. ಅಥಣಿ ಮುರುಗೇಂದ್ರ ಶ್ರೀಗಳು, ಯಡಿಯೂರ ಸಿದ್ಧಲಿಂಗೇಶ್ವರರು, ಅಲ್ಲಿಂದ ಇಲ್ಲಿ ತನಕ ಪೂಜೆ ಮಾಡಿರ್ತಕ್ಕಂಥ ಸ್ವಾಮಿಗಳು ಬಸವಣ್ಣವರು ಶೂನ್ಯ ಪೀಠದಲ್ಲಿ ಅಲ್ಲಮ ಪ್ರಭುವನ್ನು ಕುಂದಿರಿಸಿ ಅದನ್ನ ಅನುಭವ ಮಂಟಪವನ್ನು ಕಟ್ಟಿರ್ತಕ್ಕಂಥವ್ರಪ್ಪ ಅಂದರೆ ಬಸವಣ್ಣವರು. ಪರವಾಗಿಲ್ಲ. ಆದರೆ ಪೂಜೆಯನ್ನು ನೇಮ ಮಾತ್ರಕ್ಕೆ ಅಲ್ಲ, ಸತ್ತಿರ್ತಕ್ಕಂಥ ಪ್ರಾಣಿಯನ್ನ ಮನುಷ್ಯರನ್ನ ಬದುಕಿಸ್ತಕ್ಕಂಥ ಅಥಣಿ ಶಿವಗಳು ಪಡೆದ ಎನರ್ಜಿ ಎದರಿಂದ? ಲಿಂಗ ಪೂಜೆಯಿಂದ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಇಂಗಳೇಶ್ವರದಿರ್ತಕ್ಕಂಥ ಹಿರಿಯ ಪೂಜ್ಯರು ಈ ಜೋಗುಳಾಂಬದಾಗ ಕುದುರೆ ಸತ್ತಿತ್ತು, ಸತ್ತು 8 ತಾಸಿನ ಮೇಲೆ ಬದುಕಿಸಿರ್ತಕ್ಕಂಥವ್ರು ಇಂಗಳೇಶ್ವರದ ಪೂಜ್ಯರು ಅಂತ ತಿಳ್ಕೊಂಡು ಹೇಳಿ ನಾನು ನಿಮಗೆ ಎಲ್ಲರಿಗೂ ಬಹಳ ಕೃತಜ್ಞತೆಯಿಂದ ಏನು ಹೇಳೋದಪ್ಪ ಅಂದರೆ, ನೀವೆಲ್ಲರೂ 5ನೇ ತಾರೀಕೆಲ್ಲ ಅಲ್ಲಿಗೆ ಹೋಗ್ರಿ. ಇಲ್ಲಿ ಇನ್ನೊಂದು ಹೇಳಬೇಕಪ್ಪ ಅಂದರೆ, ನೀವು ಮುಖ್ಯಮಂತ್ರಿಗಳನ್ನು ಬಹಳಷ್ಟು ಭೇಟಿಯಾಗಿ ಏನೇನು ಬೇಡಿಕೆಗಳನ್ನು ಇಡ್ರಿ. ಆದರೆ ನಿಮಗೊಂದು ಸಲಹೆ ಸೂಚನೆ ಕೊಡ್ತೀನಿ. ಬಹಳಷ್ಟು ಸರಿ ಮುಖ್ಯಮಂತ್ರಿಗಳ ಮನೆಗೆ ನಾನು ಹೋಗ್ತಿರ್ತೀನಿ. ಅಲ್ಲಿ ಹೋಗಾಗ ಹೆಚ್ಚಿಗೆ ಯಾರು ಇರ್ತಾರಪ್ಪ ಅಂದರೆ, ಇಲ್ಲೊಬ್ಬರು ಕೂತಾರ ಮಹಾತ್ಮರು, ಇಲ್ಲದ ರವಿ ಬೋಸರಾಜು. ಇವ್ರನ್ನ ಕರ್ಕೊಂಡು ಹೋಗ್ರಿ, ನೀವು ಏನು ಹೇಳ್ತೀರಿ ಅದು ಕೇಳ್ತಾರೆ ಸಿದ್ದರಾಮಯ್ಯನವ್ರು. ಪಕ್ಕ ನನ್ನ ಪಕ್ಕ ಅನುಭವ ಅದ. ಏನು ಹೇಳ್ತೀರಿ ಅದು ಯಾಕಂದ್ರೆ ಅಂಥ ಕೆಲಸಗಳು ನಾವು ಪಕ್ಕ ಗೊತ್ತಿದಾವೆ. ಇಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರೆಲ್ಲ, ಇಲ್ಲಿ ಇರ್ತಕ್ಕಂಥವ್ರು, ನೀವು ಯಾವ ಪಕ್ಷದವರೇ ಇರಿ, ಯಾವ ಪಾರ್ಟಿಯವರೇ ಇರಿ, ಆದರೆ CBSE ಸಿಲೆಬಸ್ದೊಳಗೆ ಅಳವಡಿಸ್ಬೇಕಾಯ್ತಪ್ಪ ಅಂದ್ರೆ ಸೆಂಟ್ರಲ್ನವ್ರು ಕೆಲಸ ಮಾಡಬೇಕು. ಸ್ಟೇಟ್ ಸಿಲೆಬಸ್ ಅಳವಡಿಸ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಕೆಲಸ ಮಾಡಬೇಕು. ಬಹಳ ತೀಕ್ಷ್ಣ ಸ್ವಭಾವದ, ಅಷ್ಟೇ ಮೃದು ಸ್ವಭಾವದ ಸಿದ್ದರಾಮಯ್ಯವರ ವ್ಯಕ್ತಿತ್ವವನ್ನು ನಾನು ಗುರುತುಪಡಿಸೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಇನ್ನೊಮ್ಮೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಾಣಿಹಳ್ಳಿಯ ಪೂಜ್ಯರು, ಇಂಗಳೇಶ್ವರ ಮಠದ ಹಿರಿಯ ಪೂಜ್ಯರು ಬಹಳಷ್ಟು ಕ್ಲೋಸ್. ಬಾಲ್ಕಿ ಪಟ್ಟದ್ದೇವರು, ಬಸವಲಿಂಗ ಪಟ್ಟದ್ದೇವರು, ಅಲ್ಲಿಂದ ಚೆನ್ನಬಸವ ಪಟ್ಟದ್ದೇವರು, ಅವರೆಲ್ಲ ಇಂಗಳೇಶ್ವರ ಮಠದ ಹಿರಿಯ ಪೂಜ್ಯರಿಗೆ 96 ವಯಸ್ಸದವ. ಆ ಪೂಜ್ಯರು ಕೂಡ ಬಹಳಷ್ಟು ಬರ್ತಕ್ಕಂಥ ಕೆಲಸ. ಇಲ್ಕಲ್ಲಪ್ಪಗಳು ಅವರು ನಮ್ಮ ಮುರುಘಾ ಮಠದಾಗ ಅವರು ನಾವು ಕೂಡ ಇದ್ದೇವೆ, ಇಲ್ಕಲ್ಲಪ್ಪಗಳು ನಾವು. ಅಂಥವರು ಪೂಜ್ಯರು ಎಲ್ಲರೂ ಸಹಕಾರದೊಂದಿಗೆ ನೀವೆಲ್ಲರೂ ಏನಪ್ಪ ಅಂದರೆ, ಎಲ್ಲ ಜಿಲ್ಲೆಯೊಳಗೆ ರಾಯಚೂರು ಜಿಲ್ಲೆಯವರೇ ಹೆಚ್ಚು ಬಂದಾರ ಮತ್ತು ಶ್ರೀಮಂತದಾರನ್ನು ತೋರಿಸಿಕೊಡ್ರಿ 5ನೇ ತಾರೀಕಿಗೆ. ಇದು ನಮಗೆ ಪಕ್ಕಾ ವಿಶ್ವಾಸದ. ಅದಕ್ಕೆ ಈ ಮಾತುಗಳನ್ನು ಹೇಳಿ ಈಗ ಮುಂದೆ ಈ ಕಾರ್ಯಕ್ರಮ ನಾಟಕದ ನಡೀತದ. ಹಿರಿಯ ಪೂಜ್ಯರಲ್ಲಿ ಅಭಿವಂದಿಸಿ ನಾನು 4 ಮಾತನ್ನು ಮುಗಿಸ್ತೇನೆ. ಆಶೀರ್ವಚನ ನೀಡಿದಂತಹ ಎಲ್ಲ ಪೂಜ್ಯರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಶರಣ ಸಮರ್ಪಣೆ, ನಂತರ ಕಲ್ಯಾಣ ಗೀತೆ ಇರುತ್ತೆ. ಕಲ್ಯಾಣ ಗೀತೆಯ ನಂತರ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಂತರದಲ್ಲಿ ಜಂಗಮದೆಡೆಗೆ ಅತ್ಯಂತ ಆಸಕ್ತಿದಾಯಕವಾದ ನಾಟಕ ಕೂಡ ಇರತಕ್ಕಂಥದ್ದು. ಈಗ ಶರಣ ಸಮರ್ಪಣೆ ಶ್ರೀ ಮಸ್ಕಿ ನಾಗರಾಜ್ ಅವರೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು ವೈರಗನಿಧಿಯಕ್ಕ ಅಲ್ಲಮ ಪ್ರಭುವು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು ಡೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮದುವಯ್ಯ ಹರಳಯ್ಯ ಉಭಯರು ಕೂಡಿ
ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಗಕ್ಕಾಯ್ತು ಕಲ್ಯಾಣ, ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯಿತು. ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು. ಕಲ್ಯಾಣ ಪಟ್ಟಣವಾಯಿತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣ